ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಯಾವ ವ್ಲಾಗ್ ಅಂತ ಹೇಳಿ. ಸೊ ವ್ಲಾಗ್ ಏನೋ ಗೊತ್ತಾಗಿರುತ್ತೆ ನಿಮಗೆ ಯಾವುದಂತ ಹೇಳಿ. ಆದರೆ ನಾವಿವತ್ತು 2 ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಒಂದು ಟೆಂಪಲ್ ಆಲ್ರೆಡಿ ನಾನು ತುಂಬ ಸತಿ ಹೋಗಿದ್ದೀನಿ, ಇನ್ನೊಂದು ಟೆಂಪಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮೊದಲಿಂದಲೂ ನನಗೆ ತುಂಬ ಡ್ರೀಮ್ ಇತ್ತು ಈ ಒಂದು ಟೆಂಪಲ್ಗೆ ಬರಬೇಕಂತ ಹೇಳಿ, ಆದರೆ ಬರೋಕ್ಕಾಗಿರಲಿಲ್ಲ. ಫೈನಲಿ ಆ ಕಾಲ ಬಂದೇ ಬಿಡ್ತು. ಅದು ನಾನು ಮದುವೆ ಆದ ನಂತರ ಫಸ್ಟ್ ಟೆಂಪಲ್ಗೆ ಬರೋ ಥರ ಆಯಿತು. ಅದು ಯಾವ ಟೆಂಪಲ್ ಅಂತ ಈ ಒಂದು ವ್ಲಾಗ್ನಲ್ಲಿ ಹೇಳ್ತೀನಿ, ಪೂರ್ತಿ ವ್ಲಾಗ್ನ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಹಾಗಾದರೆ ಹೋಗೋಣ, ಅದು ಯಾವ ಟೆಂಪಲ್ ಅಂತ ನಾನು ಹೇಳ್ತೀನಿ. ರೋಡ್ ಅಂತೂ ತುಂಬಾ ಸಖತ್ತಾಗಿತ್ತು. ಮಲೆನಾಡು ಅಂದ್ರೇ ತುಂಬಾ ಸೂಪರ್ ಆದ ಪ್ಲೇಸ್ ಅಂತ ಹೇಳ್ಬೋದು. ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ. ನಾವೆಲ್ಲ ಅನ್ಕೊತೀವಿ ಊಟಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ. ಅಲ್ಲೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ಒಂದು ಸತಿ ನೀವು ಮಲೆನಾಡಿಗೆ ಬಂದರೆ ನಿಮ್ಗೆ ಇನ್ನೊಂದು ಸತಿ ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬೇಕಂತ ಅನಿಸೋದೇ ಇಲ್ಲ. ಅಷ್ಟು ಸುಂದರವಾದ ವಾತಾವರಣ, ಪ್ಲೇಸ್ ಆಗಿರ್ಬೋದು, ರೋಡು ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಟೈಮಲ್ಲಿ ಇಲ್ಲಿ ಸೆಟ್ ಆಗುತ್ತೆ. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಯಾವ ಟೈಮಲ್ಲೂ ನೀವು ಮಲೆನಾಡಿಗೆ ಬಂದರೆ ನೀವಂತೂ ತುಂಬ ಖುಷಿ ಆಗುತ್ತೆ ಇಲ್ಲಿ ಓಡಾಡೋದಕ್ಕೆ. ನನಗಂತೂ ತುಂಬಾ ಖುಷಿ ಆಯಿತು. ಆದರೆ ನಾನು ಸ್ವಲ್ಪ ವರ್ಲ್ಡ್ ಟ್ರಾವೆಲರ್ ಅಂತ ಹೇಳ್ತೀನಿ ಬಿಟ್ಟರೆ, ನನಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಮಧ್ಯ ಮಧ್ಯದಲ್ಲಿ ವಾಮಿಟ್ ಮಾಡ್ತಾ ಹೋಗ್ತೀನಿ. ಸೊ ನಾನಂತೂ ಎಂಜಾಯ್ ಮಾಡ್ಕೊಂಡು ಹೋದೆ ನಾನು. ಸೊ ಇವಾಗ ನಾವು ಫಸ್ಟ್ ಹೋಗ್ತಿರೋದು ಯಾವ ದೇವಸ್ಥಾನ ಅಂತ ಹೇಳ್ತೀನಿ. ನಾವು ಹೋಗ್ತಾ ಇರೋದು ಬೇರೆ ಯಾವುದೂ ಅಲ್ಲ, ಇಲ್ಲೇ ಒಂದು ಸುಂದರವಾದ ಪ್ರದೇಶ. ಇದು ಚಿಕ್ಕಮಂಗ್ಳೂರಿನ ಜಿಲ್ಲೆಯಲ್ಲಿ ಬರುತ್ತೆ. ಅದು ನಮ್ಮದು ಬೇರೆ ಯಾವುದೂ ಅಲ್ಲ, ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಹೊರನಾಡು. ಇದೇ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಇದಕ್ಕಿಂತ ಮುಂಚೆ ನಾನು ಇಲ್ಲಿಗೆ ಬಂದೇ ಇಲ್ಲ. ಎಷ್ಟೋ ಸತಿ ಈ ರೋಡಲ್ಲಿ ಬಂದಿರ್ತೀನಿ, ಆದರೆ ಇಲ್ಲಿ ಒಂದು ಬರೋಕ್ಕೆ ನಂಗೆ ಆಗೇ ಇರಲಿಲ್ಲ. ನನ್ನ ಮನೆಯಿಂದ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಸೊ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅದು ಸುಮ್ಮನೆ ಅಲ್ಲ, ಅಲ್ಲಿ ನಮಗೆ ಎಲ್ಲ ಋಣ ಬೇಕಂತ ಹೇಳೋದು. ಹಾಗೆ ನೋಡಿ, ಇವತ್ತು ಹೋಗ್ತಾ ಇರೋದಂತೂ ನನಗೆ ತುಂಬ ಖುಷಿ ಆಯಿತು. ಮೊದಲಿಗೆ ನಾವು ಶೃಂಗೇರಿ ಹೋಗೋದಂತ ಅಂದ್ಕೊಂಡ್ವಿ, ಆದರೆ ಶೃಂಗೇರಿಗಲ್ಲ, ಫಸ್ಟಿಗೆ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಮನೆಯಿಂದ ಹೊರಟ್ವಿ. ಸೊ ಸ್ವಲ್ಪ ತಡ ಆಯಿತು. ಅದಕ್ಕೆ ಫಸ್ಟಿಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಬೇಕು, ಆಮೇಲೆ ಅಲ್ಲಿಂದ ಶೃಂಗೇರಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. 2 ಕಾರಲ್ಲಿ ನಮ್ಮ ಮನೆಯವರೆಲ್ಲ ಹೊರಟ್ವಿ ಇಲ್ಲಿಂದ. ಸೊ ಹೋಗುವಾಗ ಇವರು ನಮಗೆ ಬೇರೆ ರೂಟಲ್ಲಿ ಕರ್ಕೊಂಡು ಹೋದರು. ನಾರ್ಮಲಾಗಿ ಒಂದು ರೋಡಲ್ಲಿ ಹೋಗ್ಬೋದು, ಇದು ಯಾವುದೋ ಒಂದು ಒಳ ರೋಡಲ್ಲಿ ಕರ್ಕೊಂಡು ಹೋದರು. ಪ್ಲೇಸ್ ಅಂತೂ ಹೇಳೋದೇ ಬೇಡ, ಅಷ್ಟು ಸೂಪರ್ ಆಗಿತ್ತು. ನಂಗೆ ಒಂದು ಸತಿ ಊಟಿ ಹೇಗಿದೆಯೋ ಗೊತ್ತಿಲ್ಲ, ಆದರೆ ವೀಡಿಯೋಸ್ ಎಲ್ಲ ನೋಡಿದಾಗ ಅದೇ ರೀತಿ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಯಾವ ರೂಟ್ ಅಂತ ಗೊತ್ತಿಲ್ಲ, ನೀವೇ ವ್ಲಾಗಲ್ಲಿ ನೋಡಿ. ನಿಮಗೆ ಈ ಕಡೆ ಮಲೆನಾಡಿದ್ದವರಿಗೆ ಗೊತ್ತಾದರೆ ಕಮೆಂಟ್ ಮಾಡಿ. ಮುಂದೆ ಹೋಗ್ತಿದ್ದ ಕಾರಣ ಸುಮ್ಮನೆ ಫಾಲೋ ಮಾಡ್ಕೊಂಡು ಹೋಗೋದು ಬಿಟ್ಟು ಗೂಗಲನ್ನು ನಂಬಿಕೊಂಡು ಅದು ಯಾವುದೋ ರೋಡು ಶಾರ್ಟ್ಕಟ್ ಅಂತ ಹೋದರೆ ಯಾವುದೋ ಮಡ್ ರೋಡಿಗೆ ಕರ್ಕೊಂಡು ಹೋಯಿತು. ಆಮೇಲೆ ಮತ್ತೆ ಹಿಂತಿರುಗಿ ಹೋದರೆ ಅವ್ರು ಬೈತಾರೆ ಅಂತ ಅಂದ್ಕೊಂಡು ಹೋಗಿಲ್ಲ, ಅದೇ ರೋಡಲ್ಲಿ ಬಂದ್ವಿ. ಅದು ನೋಡಿದರೆ ರೋಡ್ ಅಂತೂ ಹೇಳೋದೇ ಬೇಡ. ಆ ಕಡೆ ಈ ಕಡೆ ಪ್ಲೇಸ್ ಅಂತೂ ಸಖತ್ತಾಗಿತ್ತು. ರೋಡಿದು ವ್ಯವಸ್ಥೆ ನೋಡಿದರೆ ಏನು ಮಾಡೋಕ್ಕೂ ಅಲ್ಲ, ಹಿಂದೆ ಬರೋಕ್ಕೂ ಅಲ್ಲ, ಮುಂದೆ ಹೋಗೋಕ್ಕಲ್ಲ, ಹಾಗೆ ಆಯಿತು. ಮತ್ತೆ ಏನು ಮಾಡೋದು ಅಂತೇಳಿ ಅದೇ ರೋಡಲ್ಲಿ ಬಂದ್ವಿ. ಫೈನಲಿ ನನಗೂ ರೋಡ್ ಸಿಕ್ತು ಚೆನ್ನಾಗಿರುತ್ತೆ. ಆದರೆ ಅವರಿಗಿಂತ ಮೊದಲೇ ನಾವು ಬಂದ್ವಿ, ಅದೊಂದೇ ಖುಷಿ. ಅವರಿಗೆ ಎಲ್ಲಿಂದ ಬಂದ್ವಿ, ಹೇಗೆ ಬಂದ್ವಿ ಅಂತ ಗೊತ್ತಾಗಿಲ್ಲ. ನೀವು ಕೂಡ ಇದೇ ರೀತಿ ಗೂಗಲನ್ನು ನಂಬಿಕೊಂಡು ಎಲ್ಲಾದರೂ ಹೋಗಿ ಅಡ್ವರ್ಟ್ ಆಗಿದ್ದರೆ ಅಲ್ಲಿ ಹೇಗೆ ಯಾವತ್ತಂತ ಹೇಳಿ ನೆನಪಿದ್ರೆ ಕಮೆಂಟ್ ಹಾಕಿ. ನಾವು ಅವ್ರನ್ನ ಫಾಲೋ ಮಾಡೋದು ಬೇಡ ಅಂತ ಅಂದ್ಕೊಂಡು ಗೂಗಲ್ ಮ್ಯಾಪ್ನ ನೋಡಿ ಅವ್ರಿಗಿಂತ ಮೊದಲು ಹೋಗೋಣ, ಅಥವಾ ನಾವೇ ಏನೋ ರೀಚ್ ಆಗ್ತೀವಿ ಅಂತ ಹೇಳೋ ಇದರಲ್ಲಿ ಗೂಗಲ್ ಮ್ಯಾಪ್ ನೋಡಿದಕ್ಕೂ ಸಾರ್ಥಕ ಆಯಿತು ಒಂದು ಲೆಕ್ಕದಲ್ಲಿ. ರೋಡ್ ಏನೋ ಚೆನ್ನಾಗಿರಲಿಲ್ಲ, ಹೌದು ಒಪ್ಕೊತೀನಿ, ಆದರೆ ಅವ್ರಿಗಿಂತ ನಾವು ಹಾಫ್ ಆನ್ ಅವರ್ ಮುಂಚೆ ಹೋಗ್ತೀವಿ ಅಂತೇಳಿ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ನಾವು ಇಲ್ಲಿಗೆ ಬಂದು ಸುಮಾರು ಹೊತ್ತು ವೇಟ್ ಮಾಡಿದ್ವಿ, ಅವ್ರು ಬರೋದು ಕಾಣಿಸಿಲ್ಲ ಅಂತ ಹೇಳಿ ಕಾಲ್ ಮಾಡಿದ್ವಿ. ಅವಾಗ ಅವ್ರು ಹೇಳಿದರು ನಾವು ಬರೋದು ಲೇಟ್ ಆಗುತ್ತೆ, ಅದಕ್ಕಿಂತ ಮುಂಚೆ ನೀವೇ ಹೋಗಿ ಅಲ್ಲಿ ದೇವ್ರದ್ದು ಇದು ಪ್ರಸಾದ ಚೀಟಿ ಎಲ್ಲ ಮಾಡಿ, ಆಮೇಲೆ ಒಂದು ಸತ್ಯನಾರಾಯಣ ಪೂಜೆ ಕೂಡ ಮಾಡಬೇಕಿತ್ತು, ಅದರದ್ದು ಚೀಟಿ ಮಾಡಿಸಿರಿ, ಅಷ್ಟೊತ್ತಿಗೆ ನಾವು ಬರ್ತೀವಿ ಅಂತ ಹೇಳಿದರು. ನಾವು ಎಲ್ಲ ಹೋಗಿ ಚೀಟಿ ಎಲ್ಲ ಮಾಡಿಸ್ಕೊಂಡು ಒಂದು ರೌಂಡ್ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ಬಂದ್ರೂ ಇವರು ಬಂದಿರಲಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕಂತ ಹೇಳ್ತಾರಲ್ಲ, ಹಾಗೆ ನಾವು ಗೂಗಲ್ ಮ್ಯಾಪ್ ಹಾಕಿದ್ದು ಕೂಡ ಒಳ್ಳೇದೇ ಆಯಿತು. ಬೈ ಚಾನ್ಸ್ ನಾವು ಗೂಗಲ್ ಮ್ಯಾಪ್ ಹಾಕದೆ ಅವರ ಹಿಂದೆನೇ ಬಂದಿದ್ರೆ ನಮಗಿಲ್ಲಿ ದೇವ್ರ ದರ್ಶನ ಸಿಗ್ತಿತ್ತು, ಆದರೆ ನಮಗೆ ಸತ್ಯನಾರಾಯಣ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ವಿ. ಆ ಪೂಜೆ ಮಾತ್ರ ಸಿಗ್ತಿರ್ಲಿಲ್ಲ. 12 o'clock ನಂತರ ಅವರು ಪೂಜೆ ಚೀಟಿ ಕೂಡ ಕೊಡಲ್ಲ. ನಾವು ಮೊದಲೇ ಬಂದದಕ್ಕೆ ಪೂಜೆ ಚೀಟಿ ಕೂಡ ಸಿಕ್ತು, ದೇವ್ರ ದರ್ಶನ ಕೂಡ ಚೆನ್ನಾಗೇ ಆಯಿತು. ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮೊದಲೇ ಇಲ್ಲಿ ನಿಮಗೆ ಎಡಬದಿಯಲ್ಲಿ ಪ್ರಸಾದ ಭೋಜನಕ್ಕೆ ದಾರಿ ಅಂತ ಇತ್ತು. ಈ ಒಂದು ದೇವಾಲಯಕ್ಕೆ ಯಾರೇ ಯಾವತ್ತೇ ಬಂದ್ರೂ ಇಲ್ಲಿ ಬರೀ ಹೊಟ್ಟೆಯಲ್ಲಿ ವಾಪಸ್ಸಂತೂ ಹೋಗೋದೇ ಇಲ್ಲ, ಯಾಕಂದರೆ ಇಲ್ಲಿ ಯಾವಾಗಲೂ ನಿಮಗೆ ಇಲ್ಲಿ ಅನ್ನ ಪ್ರಸಾದ ಇದ್ದೇ ಇರುತ್ತೆ. ಮತ್ತು ಅದಕ್ಕೆ ಅಂತ ಅನಿಸುತ್ತೆ ಈ ದೇವಸ್ಥಾನಕ್ಕೆ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಹೆಸರು ಬಂದಿರೋದು. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ನಂಗೆ ಗೊತ್ತಿಲ್ಲ. ನನಗೆ ಪರಿಚಯ ಇದ್ದವ್ರ ಹತ್ರ ಕೇಳಿ ನೋಡಿದೆ, ಹಾಗೆ ನೆಟ್ಟಲ್ಲಿ ಕೂಡ ಸರ್ಚ್ ಮಾಡಿದೆ. ಅದು ನನಗೆ ಯಾಕೋ ಸರಿ ಅಂತ ಅನಿಸಿಲ್ಲ.
ನೀವೇನಾದರೂ ಹೊರನಾಡು ಸೈಡಲ್ಲಿ ಆಗಿದ್ದವರು ಅಥವಾ ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ, ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಮಗೆ ಕೂಡ ಗೊತ್ತಾಗುತ್ತೆ ಆಗ ಏನಂತ ಹೇಳಿ. ಸೊ ನಾವು ಸತ್ಯನಾರಾಯಣ ಪೂಜೆ ಮಾಡಿದ ನಂತರ ಪ್ರಸಾದನ ಕೊಟ್ಟರು. ನಾವು ತಿಂದು ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಮಧ್ಯಾಹ್ನ ಹೊತ್ತಿಗೆ ಊಟಕ್ಕೆ ಬಂದಿದ್ರು. ಅವರಿಗೂ ಸ್ವಲ್ಪ ಕೊಟ್ಟೆ. ಅವರಿಗೆಲ್ಲ ಹಂಚಿದಾಗ ನಮಗೆಲ್ಲ ಒಂಥರ ಖುಷಿ ಆಯಿತು. ಅಲ್ಲಿಂದ ನಾವು ಕೂಡ ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಇನ್ನೊಂದು ದೇವಸ್ಥಾನ, ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿಯ ತೀರದಲ್ಲಿರುವ ಒಂದು ಪವಿತ್ರವಾದ ಕ್ಷೇತ್ರ ಶೃಂಗೇರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿಗೆ ನಾನು ಸುಮಾರು ಸತಿ ಬಂದಿದ್ದೀನಿ. ಇದು ಸುಮಾರು 1200 ವರ್ಷದ ಹಳೆಯ ದೇವಸ್ಥಾನ ಇದು. ಈ ಒಂದು ದೇವಾಲಯವನ್ನ ಮಹಾನ್ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ್ದರು. ಅವರದು ಪ್ರಸಿದ್ಧ 4 ಪ್ರಮುಖ ಮಠಗಳಿವೆ ಭಾರತದಲ್ಲಿ. ಅದರಲ್ಲಿ ಶೃಂಗೇರಿ ಶಾರದಾ ಪೀಠವು ಒಂದು. ಒಂದು ದಿನ ಶಂಕರಾಚಾರ್ಯರು ತುಂಗಾ ನದಿಯ ತೀರದಲ್ಲಿ ಧ್ಯಾನ ಮಾಡ್ತಿದ್ರಂತೆ. ಅವಾಗ ಒಂದು ದೃಶ್ಯನ ನೋಡ್ತಾರೆ. ಆ ದೃಶ್ಯವನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ ನಿಮಗೆ. ಕೆರೆ ಹತ್ರ ನಾವು ಹೋಗ್ತೀವಲ್ಲ, ಅಲ್ಲೇ ಪಕ್ಕದಲ್ಲೇ ಇದೆ. ಅದು ಯಾವುದಂತಂದ್ರೆ ಅದರಲ್ಲಿ ಸ್ಟೋರಿ ಬರೆದಿದ್ದಾರೆ. ಅದು ಬಿಸಿಲಿನಲ್ಲಿ ಒಂದು ಕಪ್ಪೆ ತನ್ನ ಮೊಟ್ಟೆಯನ್ನು ರಕ್ಷಿಸುತ್ತಿದ್ದಾಗ ಆ ವೇಳೆಯಲ್ಲಿ ನಮ್ಮ ನಾಗದೇವರು ಬಂದು ಘನವನ್ನು ಅದರದ್ದು ಎಂತ ಹೇಳ್ತಾರೆ ಫನವನ್ನು ಹರಡಿಕೊಂಡು ನೆರಳನ್ನು ನೀಡ್ತಿತ್ತಂತೆ. ಸೊ ಆ ಒಂದು ಸುಂದರ ದೃಶ್ಯವನ್ನು ನೋಡಿ ಇವರಿಗೊಂಥರ ಆಶ್ಚರ್ಯ ಆಯಿತು. ಸೊ ಅದನ್ನ ಇಲ್ಲಿ ತೋರಿಸಿದರೆ ಕೂಡ ಅದೇ ಅದು ದೃಶ್ಯ ನೀವು ನೋಡ್ಬೋದು. ಇಲ್ಲಿ ಶತ್ರುಗಳಾದ ನಾಗ ಮತ್ತು ಕಪ್ಪೆನೇ ಇಲ್ಲಿ ಶಾಂತಿಯಿಂದ ಇದ್ದದನ್ನು ನೋಡಿ ಈ ಸ್ಥಳ ಪವಿತ್ರವೆಂದು ಆದಿಶಂಕರಾಚಾರ್ಯರು ತಿಳಿದುಕೊಂಡು ಇಲ್ಲಿ ಶಾರದಾ ದೇವಿಯ ದೇವಸ್ಥಾನವನ್ನು ಸ್ಥಾಪಿಸಿದ್ರಂತೆ. ಅಷ್ಟೇ ಅಲ್ಲ, ಶೃಂಗೇರಿ ಶಾರದಾ ದೇವಿ ಜ್ಞಾನ ಮತ್ತು ವಿದ್ಯೆಯ ದೇವತೆ ಎಂದು ಇಲ್ಲಿನ ಭಕ್ತಾಭಿಮಾನಿಗಳು ನಂಬುತ್ತಾರೆ. ಹಾಗೆ ಇಲ್ಲಿಗೆ ಸಾವಿರಾರು ಭಕ್ತರು ಬಂದು ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ. ಹಾಗೆ ಇಲ್ಲಿರುವ ಶಾರದಾಂಬ ದೇವಸ್ಥಾನ, ವಿದ್ಯಾಶಂಕರ ದೇವಸ್ಥಾನ, ತುಂಗಾ ನದಿಯ ಸೌಂದರ್ಯ ಶೃಂಗೇರಿಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ವಿಜೃಂಭಣೆಯಿಂದ ದೇವಿಯ ಅಲಂಕಾರ ಎಲ್ಲ ಮಾಡಿರ್ತಾರೆ. ಹಾಗೆ ಹೊರಗಡೆ ಎಲ್ಲ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ. ಅದನ್ನೆಲ್ಲ ನೋಡಕ್ಕೆ 2 ಕಣ್ಣಂತೂ ಸಾಲುವುದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಇಲ್ಲಿ ಮೀನಿಗೆ ಇದು ಭಟ್ರು ಬಂದು ಪೂಜೆ ಮಾಡುವಾಗ ಒಂದು ಚಿನ್ನದ ಮೂಗುತಿ ಕೂಡ ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನಂಗಂತೂ ಇಲ್ಲಿ ಬಂದಿರೋದು ತುಂಬಾನೇ ಖುಷಿ ಆಯಿತು. ಯಾಕೆಂದ್ರೆ ನಾನು ಮೊದಲು ಬರ್ತಾ ಇದ್ದೆ ನನ್ನ ಫ್ಯಾಮಿಲಿ ಜೊತೆ. ಇವಾಗಂತೂ ನಾನು ಮದುವೆ ಆದ ನಂತರ ಗಂಡನ ಮನೆಯವ್ರ ಜೊತೆಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಮದುವೆಯಾಗಿ ಫಸ್ಟೇ ನಾನು ಸುಮಾರು ದೇವಸ್ಥಾನಗಳೇ ವಿಸಿಟ್ ಮಾಡೋದಾಯಿತು. ನಂಗಂತೂ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ನೀವು ಕೂಡ ಇಲ್ಲಿಗೆ ಬಂದು ನಿಮ್ಗೆ ಹೇಗೆ ಅನಿಸಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವಸ್ಥಾನಕ್ಕೆ ಬರೋಕ್ಕಿಂತ ಮೊದಲೇ ಹೊರಗಡೆನೆ ಅಲ್ಲಿ ಮಂಡಕ್ಕಿ ಮತ್ತೆ ರಸ್ಕ್ ಎಲ್ಲ ಕೊಡ್ತಾ ಇರ್ತಾರೆ. ನೀವು ಅದನ್ನ ಇಟ್ಕೊಂಡ್ಬಂದು ಇಲ್ಲಿ ನದಿಯ ಪಕ್ಕಕ್ಕೆ ಬಂದು ಮೀನುಗಳಿಗೆಲ್ಲ ಹಾಕ್ಬೋದು. ಒಂದು ತುಂಬಾ ಅಂದ್ರೆ ತುಂಬಾ ಮೀನಿದೆ. ಹಾಕಿದಾಗ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಬರ್ತಾ ಇರುತ್ತೆ. ಯಾವ ಕಡೆ ಹಾಕುದಂತಾನೆ ಗೊತ್ತಾಗಲ್ಲ. ಹಾಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಸಂಜೆ ನಾವು ಮನೆ ಕಡೆ ಹೊರಡ್ವಿ. ಇದಾಗಿತ್ತು ನಾವೆಲ್ಲರೂ ಹೋಗಿರುವಂತಹ ದೇವಾಲಯದ ವ್ಲಾಗ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್ ಅಂತ ಹೇಳ್ತಾ ಸಿಗೋಣ ಮತ್ತೆ. ಬಾಯ್ ಬಾಯ್.